ದಿನ್ನೂರು ವಾರ್ಡಿನ ಜಿಬಿಎ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಹಾಗೂ ಆರ್. ಟಿ. ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ಎಂ. ನಂದೀಶ್ ಕುಮಾರ್ ರವರ ನೇತೃತ್ವದಲ್ಲಿ ವಾರ್ಡಿನ ಎಲ್ಲಾ ಪ್ರೀತಿಯ ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷವಾದ ಇಫ್ತಾರ್ ಔತಣಕೂಟವನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಾರ್ಡಿನ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ಪವಿತ್ರ ಹಬ್ಬಗಳಾದ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಶುಭ ಹಾರೈಸಿದರು. ಆರ್. ಟಿ. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮುಜಾಮಿಲ್ ರವರು, ಕಬ್ಬಡಿ ಮುನಿರಾಜಣ್ಣ ಹಾಗೂ ವಾರ್ಡಿನ ಮುಖಂಡರು, ಕಾರ್ಯಕರ್ತರು ನಂದೀಶ್ ಕುಮಾರ್ ರವರನ್ನು ಗುಲ್ಪೌಷಿ ನೀಡಿ ಸನ್ಮಾನಿಸಿ ಉಪಸ್ಥಿತರಿದ್ದರು. ನಾಡಿನ ಸಮಸ್ತ ಜನತೆಗೆ ಉಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಂಬಿರ್ತಕ್ಕಂಥ ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಉತ್ತಮವಾದಂತ ಆರೋಗ್ಯವನ್ನು ಕರುಣಿಸ್ಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಸರ್, ಯುಗಾದಿ ಅಂದ್ರೆ ಹಳ್ಳಿಗಾಡಿನ ಹಬ್ಬ, ಮತ್ತೆ ರಂಜಾನ್ ಅಂದ್ರೆ ಒಂದು ವಾರ, ಒಂದು ತಿಂಗಳ ಕಾಲ ಉಪವಾಸ ಇರ್ತಾರೆ. ಇವತ್ತು ಬಾಂಧವರು ನಿಮ್ಗೆ ಔತಣಕೂಟ ಹಮ್ಮಿಕೊಂಡಿದ್ದೀರಾ, ಏನ್ ಹೇಳ್ತೀರಾ ಸರ್? ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆರ್. ಟಿ. ನಗರ ಮತ್ತೆ ದಿನ್ನೂರು ವಾರ್ಡ್ಗೆ ಸಂಬಂಧಪಟ್ಟಂತೆ ನನ್ನ ಆತ್ಮೀಯರು ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಔತಣಕೂಟವನ್ನ ಆಯೋಜನೆ ಮಾಡಿದ್ದೀವಿ. ನಾನು ಮತ್ತೆ ನನ್ನೆಲ್ಲ ಸ್ನೇಹಿತರು, ನಮ್ಮ ಅಧ್ಯಕ್ಷರು ಮುಜಾಮಿಲ್ ಬೈ ಅವರನ್ನ ಒಳಗೊಂಡಂತೆ ಎಲ್ಲರೂ ಸೇರಿ ಇವತ್ತೊಂದು ಔತಣಕೂಟವನ್ನ ಏರ್ಪಡಿಸಿದ್ದೀವಿ. ಏನಿಲ್ಲ, ಇದು ಪ್ರೀತಿ ವಿಶ್ವಾಸದ ಸಂಕೇತ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ನಿರಂತರವಾಗಿ ಸುಮಾರು ಒಂದು 12 ವರ್ಷದಿಂದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಜಿಬಿಎ ಕುರಿತಂತೆ 5 ನಗರ ಪಾಲಿಕೆಗಳು ಒಳಗೊಂಡಂತೆ ಚುನಾವಣೆಯ ಒಂದು ಚರ್ಚೆ ಸಭೆಯನ್ನ ಕರೆದಿದ್ರು. ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ವಿ. ನಾನು ಕೂಡ ದಿನ್ನೂರು ವಾರ್ಡ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ನೋಡೋಣ, ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಶಾಸಕರು ಬೈರತಿ ಸುರೇಶ್ ಅಣ್ಣವರು ಅವ್ರ ಮನ್ಸು ಮಾಡಿದ್ರೆ ಟಿಕೆಟ್ ಕೊಡ್ಬೋದು. ಸರ್, ಇವತ್ತು ಡಿ ಕೆ ಶಿವಕುಮಾರ್ ಆದೇಶ ಮಾಡಿದ್ರೆ ಮನೆ ಮನೆಗೆ ತೆರಳಿ ವೋಟರ್ ಐಡಿ ಕಾರ್ಡ್ ಚೆಕ್ ಮಾಡಿ. ಹೌದು, ಈಗೇನು SIR ಅಂತೇಳಿ ಮಾಡಿದ್ದಾರೆ. ಈಗ ತುಂಬಾ ವೋಟ್ಗಳು ಡಿಲೀಟ್ ಆಗುವಂತ ಕಾರಣ, ಹಾಗಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ವೋಟರ್ ಐಡಿ ತಗೊಂಡು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಡಿಲಿಷನ್ ಆಗಿದೆ, ಎಷ್ಟು ಅಡಿಷನ್ ಆಗಿದೆ, ಅಡಿಷನ್ ಆಗಿರೋರು ಇಲ್ಲೇ ಇದಾರಾ ಅಥವಾ ಡಿಲಿಷನ್ ಆಗಿರೋರು ಇಲ್ಲಿದಾರಾ, ಅದನ್ನ ಸೇರ್ಸೋಂತ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಒಳಗೊಂಡು ಈ ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ವಿ. ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಂತ. ಇಲ್ಲಿನ ಮತದಾರರಿಗೆ ಏನ್ ಹೇಳ್ತೀರಾ? ಜಿಬಿಎ ಚುನಾವಣೆ ಬರ್ತಾ ಇದೆ, ಇಲ್ಲಿನ ಮತದಾರರಿಗೆ ಏನ್ ಹೇಳ್ತೀರಾ? ಏನಿಲ್ಲ, ಹೆಬ್ಬಾಳ ಕ್ಷೇತ್ರಾದ್ಯಂತ ನಮ್ಮ ಶಾಸಕರು, ನಗರಾಭಿವೃದ್ಧಿ ಸಚಿವರು ಬೈರತಿ ಸುರೇಶ್ ಅವರು ಮಾಡಿರ್ತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಗಳು. ಈಗ ಫಸ್ಟ್ ಇದ್ದಂತ ಹೆಬ್ಬಾಳ ಕ್ಷೇತ್ರ ಮತ್ತೆ ಈಗಿರ್ತಕ್ಕಂಥ ಹೆಬ್ಬಾಳ ಕ್ಷೇತ್ರವನ್ನು ನೀವು ಸಮಗ್ರವಾಗಿ ನೋಡೋದಾದ್ರೆ ತುಂಬಾನೇ ಅಭಿವೃದ್ಧಿಗಳಾಗಿದೆ. ಆ ಒಂದು ಅಭಿವೃದ್ಧಿ ಯಾರು ಮಾಡಿದಾರೋ ಅವ್ರ ಪರವಾಗಿ ಮತದಾರರು ಮತವನ್ನು ಕೊಡ್ಬೇಕು ಅಂತೇಳಿ ನಾವು ಅವರಲ್ಲಿ ವಿನಮ್ರತೆಯಿಂದ ಕೇಳ್ಕೊತೀವಿ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಜಿಬಿಎ ಚುನಾವಣೆ ಎಷ್ಟು ಸೀಟ್ ಗೆಲ್ಲುವ ನಿರೀಕ್ಷೆ ಇದೆ ಸರ್? 5ಕ್ಕೆ 5 ಗೆಲ್ತೇವೆ ಸರ್. 5-5ಕ್ಕೂ ನಗರ ಪಾಲಿಕೆಗಳು. ಒಂದೇ ಮಾತು ಹೇಳ್ತೀನಿ, ನಾನು ಜಾಸ್ತಿ ಮಾತಾಡೋದಿಲ್ಲ. ಎಲ್ಲಾರಿಗೆ, ಹಿಂದೂ ಭಾಯಿಗಳಿಗಿರ್ಲಿ, ಮುಸಲ್ಮಾನ್ ಭಾಯಿಗಳಿಗಿರ್ಲಿ, ನಾಳೆ ಹಬ್ಬ ಬರ್ತಾ ಇರೋದು ಉಗಾದಿ ಮತ್ತು ರಂಜಾನ್ ಹಬ್ಬದ ಎಲ್ಲಾರಿಗೆ
ಹಿರಿಯೂರಿಗೆ, ನಾಯಕರುಗಳಿಗೆ, ಮತ್ತೆ ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿದ್ರು ಎಲ್ಲಾರ್ಗೆ ಶುಭ ಆಗ್ಲಿ, ನಮ್ಮಿಂದ ಒಂದು ಒಳ್ಳೇದಾಗ್ಲಿ ಅಂತ ನಾನು ಕಾಂಗ್ರೆಸ್ ಎಲ್ಲರಿಗೆ. ಒಂದು ಎರಡನೇದು, ಇವಾಗ ನಮ್ಮ ಯುವಕ ನಂದೇಶು ತುಂಬಾ ಕೆಲಸ ಓಡಾಡಿದ್ದಾನೆ, ನಮ್ಮ ಈ ಕ್ಷೇತ್ರಕ್ಕೆ ತುಂಬಾ ಮಾಡಿದ್ದಾನೆ. ನಮ್ಮ ಬೈರತಿ ಸುರೇಶ್ ಸಾಹೇಬ್ರಿಗೆ ತುಂಬಾ ಆತ್ಮೀಯ. ಇವಾಗ ಈ ಮನುಷ್ಯನು ಆಕಾಂಕ್ಷಿ ಇದ್ದಾರೆ, ಎಲ್ಲ ಒಂದು 200 ವಾಟ್ ಕೇಳ್ತಾವ್ರೆ, ಕೇಳೋದೇನು ತಪ್ಪಿಲ್ಲ. ಇವಾಗ ಇದಕ್ಕೆ ಡಿಸಿಷನ್ ತಗೊಳ್ಳೋದು ಬಿಡೋದು ನಮ್ಮ ಶಾಸಕರ ಕೈಲಿ ಐತೆ ಮತ್ತು KPCC ಪ್ರೆಸಿಡೆಂಟ್ ಕೈಲಿ ಐತೆ ಅಷ್ಟೇ.